ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು DLED ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿಡಿಯೋಗಳನ್ನು ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಕೂಡ ನೋಡ್ತಾ ಇದ್ದೀರಾ. ಸೊ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಫಸ್ಟ್ ಇಯರ್ DLED ವಿದ್ಯಾರ್ಥಿಗಳಿಗೆ ಮೇನ್ ಎಕ್ಸಾಮಿನೇಷನ್ ಜುಲೈ 2022ನಲ್ಲಿ ನಡೆದಿರ್ತಕ್ಕಂಥ ಒಂದು ಪರೀಕ್ಷೆ ಕನ್ನಡ ಸಬ್ಜೆಕ್ಟು ಕಲಿಕೆಯನ್ನು ಅನುಕೂಲಿಸುವುದು ಅಂತೇಳ್ಬಿಟ್ಟು ಭಾಳಷ್ಟು ವಿದ್ಯಾರ್ಥಿಗಳು ಎಲ್ಲ ಸಬ್ಜೆಕ್ಟನ್ನು ಮಾಡಿ ಅಂತ ಕೇಳ್ಕೊಂಡಿದ್ದಾವೆ ಕಾಮೆಂಟ್ ಬಾಕ್ಸಲ್ಲಿ. ಅದಕ್ಕೋಸ್ಕರ ನಾನು ಕನ್ನಡ ಸಬ್ಜೆಕ್ಟು ಕೂಡ ಮಾಡ್ತಾಯಿದ್ದೀನಿ ನಿಮ್ಮ ಮುಂದೆ. ಈ ಒಂದು ಕನ್ನಡ ಸಬ್ಜೆಕ್ಟಲ್ಲಿ MCQಗಳು ಏನಿದೆ ಅದನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಏನು ಮಾಡೋಣ, ನಾವು ಪ್ರಶ್ನೆಗಳಿಗೆ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಒಂದು ವಿಷಯನ ತಿಳ್ಕೊಬೇಕಾಗತ್ತೆ. ಇದು ಕೂಡ 60 ಮಾರ್ಕ್ಸ್ಗಿದೆ. 30 ಮಾರ್ಕ್ಸನ್ನ ನೀವು ಪಾಸ್ ಆಗೋದಕ್ಕೆ ತೊಗೊಳ್ಳೇಬೇಕಾಗತ್ತೆ. ಅದಕ್ಕೆ ಇಲ್ಲಿ MCQಗಳು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮೊದಲೇ ಎಲ್ಲ ಸಬ್ಜೆಕ್ಟಿನ MCQಗಳನ್ನು ಸಾಲ್ವ್ ಮಾಡಿ ಆಮೇಲೆ 2 ಮಾರ್ಕ್ಸ್ ಕ್ವಶನ್ಗಳಿಗೆ ನಾವು ಹೋಗಿ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಗ್ಗೆ ನಾನು ಏನು ಮಾಡ್ತೀನಿ, ಡಿಸ್ಕಸ್ ಮಾಡ್ತೀನಿ. ನೋಡಿ, ಇಲ್ಲಿ ಭಾಗ 1 ಅಂತ ಬಂದಿದೆ. ಈ ಭಾಗ 1ರಲ್ಲಿ 10 ಪ್ರಶ್ನೆಗಳಿರುತ್ತೆ. ಬಹು ಆಯ್ಕೆ ಪ್ರಶ್ನೆಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ, MCQ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ನಾವು, ನಿಮಗೆಲ್ಲ ಗೊತ್ತಿದೆ ಅದು. ಸೊ ಇಲ್ಲಿ 10 ಅಂಕಗಳಿದೆ ನೋಡಿ, 1 into 10 10 ಅಂತೇಳ್ಬಿಟ್ಟು. ಮೊದಲ ಪ್ರಶ್ನೆ ನಾವು ಹೋಗ್ಬಿಡೋಣ. ಮೊದಲ ಪ್ರಶ್ನೆಗೆ, ಕನ್ನಡದಲ್ಲಿರುವ 4 ಪ್ರಮುಖ ಪ್ರಾದೇಶಿಕ ಭಾಷೆಗಳು ಅಂತ ಇದೆ. ಕನ್ನಡದಲ್ಲಿ 4 ಪ್ರಮುಖ ಪ್ರಾದೇಶಿಕ ಭಾಷೆಗಳಿರ್ತವೆ. ಅದ್ಯಾವುದು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ABCD ಇದೆ. ಏನಲ್ಲಿ ಗುಲ್ಬರ್ಗ ಕನ್ನಡ ಇದೆ, ಮಂಗಳೂರು ಕನ್ನಡ ಇದೆ, ಬೆಳಗಾವಿ ಕನ್ನಡ ಇದೆ, ಮೈಸೂರು ಕನ್ನಡ ಇದೆ. ಗುಲ್ಬರ್ಗ ಓಕೆ, ಮಂಗಳೂರು ಕೂಡ ಓಕೆ. ಬೆಳಗಾವಿ ಕನ್ನಡ ಅಂತಕ್ಕಂಥದ್ದು ನಾವು ಕೇಳಿಲ್ಲ. ಅದು ಕನ್ನಡದಲ್ಲಿರ್ತಕ್ಕಂಥ 4 ಪ್ರಮುಖ ಪ್ರಾದೇಶಿಕ ಭಾಷೆಗಳಲ್ಲಿ ಅದು ಇಲ್ಲ. ಮೈಸೂರು ಕನ್ನಡ ಓಕೆ ಆಗುತ್ತೆ. ಅದಕ್ಕೋಸ್ಕರ ಈ ಆಪ್ಷನ್ ಏನಾಗುತ್ತೆ, ತಪ್ಪಾಗುತ್ತೆ. ಸೊ ಡಿಗೆ ಹೋಗೋಣ ಈಗ ನಾವು. ಇಲ್ಲಿ ಮೈಸೂರು ಕನ್ನಡ ಇದೆ, ಓಕೆ. ಮಂಗಳೂರು ಕನ್ನಡ ಇದೆ, ಓಕೆ. ಬೆಳಗಾವಿ ಕನ್ನಡ, ಇದು ಬೆಳಗಾವಿ ಕನ್ನಡ ಅಂತಕ್ಕಂಥದ್ದು ಇಲ್ಲಿ ತಪ್ಪಾಗಿದೆ. ಅದಕ್ಕೆ ಇದು ಕೂಡ ಆಪ್ಷನ್ ಏನಾಗುತ್ತೆ, ತಪ್ಪಾಗುತ್ತೆ. ಸಿಗೆ ಹೋಗೋಣ. ಸಿನಲ್ಲಿ ಕಲಬುರಗಿ ಕನ್ನಡ ಇದೆ, ಓಕೆ. ಮೈಸೂರು ಕನ್ನಡ ಇದೆ, ಓಕೆ. ಬಿಜಾಪುರ ಕನ್ನಡ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಇದು ಕೂಡ ಆಪ್ಷನ್ ಏನಾಗುತ್ತೆ, ತಪ್ಪಾಗುತ್ತೆ. ಅದಕ್ಕೆ ಆಪ್ಷನ್ ಬಿ ಯಾಕೆ ಕರೆಕ್ಟ್ ಆಗುತ್ತೆ ಅಂತೇಳಿದ್ರೆ, ಇಲ್ಲಿ ಮಂಗಳೂರು ಕನ್ನಡ ಇದೆ, ಮೈಸೂರು ಕನ್ನಡ ಇದೆ, ಧಾರವಾಡ ಕನ್ನಡ ಇದೆ, ಕಲಬುರಗಿ ಕನ್ನಡ ಇದೆ. ಸೊ ಇಲ್ಲಿ ಕನ್ನಡದಲ್ಲಿರ್ತಕ್ಕಂಥ 4 ಪ್ರಮುಖ ಪ್ರಾದೇಶಿಕ ಭಾಷೆಗಳು ಯಾವುದು ಅಂತೇಳಿದ್ರೆ ಮಂಗಳೂರು ಕನ್ನಡ, ಮೈಸೂರು ಕನ್ನಡ, ಧಾರವಾಡ ಕನ್ನಡ ಮತ್ತು ಕಲಬುರಗಿ ಕನ್ನಡ. ಅದಕ್ಕೆ ಆಪ್ಷನ್ ಬಿ ಅನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ನಿಮಗೆ ಇಲ್ಲಿ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 2ಗೆ ಹೋಗೋಣ ನಾವು. ಭಾಷೆಯನ್ನು ಬಳಕೆಯ ಮೂಲಕ ಮಾತ್ರ ಗಳಿಸಲು ಸಾಧ್ಯ ಎಂದವರು. ನಾವು ಭಾಷೆಯನ್ನು ಬಳಕೆಯ ಮೂಲಕ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಒಂದು ಭಾಷೆಯನ್ನು ಕಲಿಬೇಕು ಅಂತ ಹೇಳಿದ್ರೆ ಅದನ್ನು ಬಳಸಬೇಕು. ಯೂಸಿಂಗ್ ದ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು. ನೋಯಿಂಗ್ ದ ಲ್ಯಾಂಗ್ವೇಜ್ ಈಸ್ ನಾಟ್ ಇಂಪಾರ್ಟೆಂಟ್, ಯೂಸಿಂಗ್ ದ ಲ್ಯಾಂಗ್ವೇಜ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಯಾರು. ನಾವು ಭಾಷೆ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಮುಖ್ಯ ಅಲ್ಲ, ಭಾಷೆಯನ್ನು ಬಳಸಬೇಕು. ಭಾಷೆಯನ್ನು ಬಳಸಿದಾಗ ಮಾತ್ರ ಭಾಷೆಯನ್ನು ಕಲಿಯೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಇಲ್ಲಿ ಬ್ರೂನರ್ ಏನು ಹೇಳಿದ್ದಾರೆ ಅಂದರೆ, ಲ್ಯಾಂಗ್ವೇಜನ್ನು ನಾವು ಕೇವಲ ತಿಳ್ಕೊಳ್ತಕ್ಕಂಥದ್ದು, ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಸಾಕಾಗಲ್ಲ. ಒಂದು ಭಾಷೆಯನ್ನು ನಾವೇನು ಮಾಡಬೇಕಾಗುತ್ತೆ, ಬಳಸಬೇಕಾಗತ್ತೆ, ಯೂಸ್ ಮಾಡಬೇಕಾಗತ್ತೆ, ಕಮ್ಯುನಿಕೇಟ್ ಮಾಡಬೇಕಾಗತ್ತೆ, ಸಂವಹನ ಮಾಡಬೇಕಾಗತ್ತೆ. ಆವಾಗ ಮಾತ್ರ ಆ ಲ್ಯಾಂಗ್ವೇಜನ್ನು ನಾವು ಏನು ಮಾಡ್ಬೋದು, ಕಲಿಬಹುದು ಅಂತಕ್ಕಂಥದ್ದು ಹೇಳಿಕೊಟ್ಟಿದ್ದು ಯಾರು, ಬ್ರೂನರ್. ಇದಕ್ಕೆ ಆಪ್ಷನ್ ಬ್ರೂನರನ್ನು ನೀವು ಹಾಕಿದ್ರೆ ನಿಮಗೆ 1 ಅಂಕ ಇಲ್ಲಿ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 3 ನೋಡಿ. ಇಲ್ಲಿ ಕರ್ನಾಟಕ ರಾಜ್ಯ ಪ್ರಮಾಣಿಸಿದ ಭಾಷೆ ಅಂತ ಇದೆ. ಇಡೀ ಕರ್ನಾಟಕಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮಾಣಿಸಿದ ಭಾಷೆ ಯಾವುದು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಇಲ್ಲಿ ಗ್ರಾಮ್ಯ ಕನ್ನಡ ಇದೆ. ಗ್ರಾಮ್ಯ ಕನ್ನಡ ಪ್ರಮಾಣಿಸಿದ ಕನ್ನಡ ಭಾಷೆ ಅಲ್ಲ.
ಪೇಟೆ ಕನ್ನಡ ಸಾಧ್ಯ ಇಲ್ಲ. ಹಳ್ಳಿಗಾಡಿನ ಕನ್ನಡನೂ ಕೂಡ ಇಲ್ಲ. ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಭಾಷೆ ಆಗಿದೆ. ಅದಕ್ಕೋಸ್ಕರ ಗ್ರಾಂಥಿಕ ಕನ್ನಡ. ಗ್ರಾಂಥಿಕ ಅಂತ ಹೇಳಿದ್ರೆ ಪುಸ್ತಕಗಳಲ್ಲಿ ಬಳಸಿರ್ತಕ್ಕಂಥ ಕನ್ನಡವನ್ನು ಕರ್ನಾಟಕ ರಾಜ್ಯ ಪ್ರಮಾಣಿಸಿದ ಭಾಷೆ ಅಂತ ಹೇಳ್ತೀವಿ. ಅದನ್ನು ಗ್ರಾಂಥಿಕ ಕನ್ನಡ ಅಂತ ಹೇಳ್ತೀವಿ. ಈ ಪೇಟೆ ಕನ್ನಡ, ಹಳ್ಳಿ ಕನ್ನಡ, ಗ್ರಾಮ್ಯ ಕನ್ನಡ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಹೀಗೆ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲೂ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. 4ನೇ ಪ್ರಶ್ನೆ ಹೋಗೋಣ ನಾವು. ಭಾಷೆ ಸಂವಹನ ಮಾಧ್ಯಮ ಆಗಿರುವಷ್ಟೇ ಡ್ಯಾಶ್ ಕಟ್ಟಿಕೊಳ್ಳುವ ಸಾಧನವಾಗಿದೆ. ಈ ಭಾಷೆ ಅಂತಕ್ಕಂಥದ್ದು ಒಂದು ಸಂವಹನ ಮಾಧ್ಯಮ, ಒಂದು ಕಮ್ಯುನಿಕೇಷನ್ ಮೀಡಿಯಾ ಅಥವಾ ಮೀಡಿಯಮ್ ಅಂತ ಹೇಳ್ಬೋದು. ಅದನ್ನು ಡ್ಯಾಶ್ ಕಟ್ಟಿಕೊಳ್ಳುವ ಸಾಧನವಾಗಿದೆ. ಸಾಧನ ಅಂದರೆ ಟೂಲ್. ಈ ಭಾಷೆಯಿಂದ ನಾವು ಏನು ಕಟ್ಕೋಬಹುದು? ಒಂದು ಉತ್ತಮವಾದಂಥ ಭಾಷೆಯಿಂದ, ಸಂವಹನದಿಂದ ಏನನ್ನು ಕಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ ಅಥವಾ ಸಾಧನವಾಗಿದೆ ಅಂತ ಹೇಳಿದರೆ ಚಿಂತನೆ ಅಲ್ಲ, ದುರಾಲೋಚನೆ ಮೊದಲೇ ಅಲ್ಲ, ಕೌಶಲ ಆಗಲ್ಲ, ವ್ಯಕ್ತಿತ್ವ ಆಗುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಚೆನ್ನಾಗಿ ಉತ್ತಮವಾಗಿ ಭಾಷೆಯನ್ನು ಮಾತಾಡ್ತಾನೆ, ಸಂವಹನ ಮಾಡ್ತಾನೆ, ಅವನ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ ಅಂತ ಜನ ಅರ್ಥ ಮಾಡ್ಕೊಳ್ತಾರೆ. ಉತ್ತಮವಾದಂಥ ಭಾಷೆ ಮಾತಾಡೋವನಿಗೆ ಉತ್ತಮವಾದಂತಹ ವ್ಯಕ್ತಿತ್ವ ಇರುತ್ತೆ ಅಂತಕ್ಕಂಥದ್ದು ಮೊದಲಿಂದನೂ ಕೂಡ ಹೇಳ್ತೇವೆ. ನಮ್ಮ ವ್ಯಕ್ತಿತ್ವ ನಮ್ಮ ಭಾಷೆಯಿಂದ ಅರ್ಥ ಆಗುತ್ತೆ. ಅದಕ್ಕೆ ಭಾಷೆ ಸಂವಹನ ಮಾಧ್ಯಮ ಆಗಿರುವಷ್ಟೇ ಡ್ಯಾಶ್ ಅಂತೇಳಿದರೆ ವ್ಯಕ್ತಿತ್ವ ಕಟ್ಟಿಕೊಳ್ಳುವ ಸಾಧನ ಆಗಿದೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಕಂಡುಹಿಡಿಬೇಕು, ತಿಳ್ಕೋಬೇಕು ಅಂತೇಳಿದ್ರೆ ಅವನು ಆಡುವಂಥ ಭಾಷೆಯನ್ನು ನಾವು ಕೇಳಿದ್ರೆ ಸಾಕು, ಅವನಿಗೆ ಎಂತಹ ವ್ಯಕ್ತಿತ್ವ ಇದೆ, ಅವನು ಹೇಗೆ ಪದಗಳನ್ನು ಬಳಸ್ತಾನೆ, ಹೇಗೆ ಭಾಷೆಯನ್ನು ಬಳಸ್ತಾನೆ, ಹೇಗೆ ಸಂವಹನ ಮಾಡ್ತಾನೆ, ಅದನ್ನು ನಾವು ನೋಡಿದಾಗ ಅವನ ವ್ಯಕ್ತಿತ್ವ ಹೇಗೆ ಅಂತಕ್ಕಂಥ ನಮಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ವ್ಯಕ್ತಿತ್ವ ಇಲ್ಲೇನಾಗುತ್ತೆ, ಆನ್ಸರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ನೀವು ಅರ್ಥ ಮಾಡ್ಕೊಂಡು ನಿಮಗೆ ಇಲ್ಲಿ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ 5 ಹೋಗೋಣ ನಾವು. ಓದಿಗೆ ಬೇಕಾದ ಮೊದಲ ಸಿದ್ಧತೆ. ಓದಿಗೆ ಬೇಕಾದ ಮೊದಲ ಸಿದ್ಧತೆ ಯಾವುದು ಅಂತಕ್ಕಂಥ ಇಲ್ಲಿ 1 2 3 4 ಅಂತ ಇದೆ ನೋಡಿ. ಮೊದಲು 1 ನೋಡೋಣ. ಕಾಪಿ ಪುಸ್ತಕದಲ್ಲಿ ನಕಲು ಮಾಡಿಸುವುದು. ಇದು ಓದಿಗೆ ಬೇಕಾದ ಮೊದಲ ಸಿದ್ಧತೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಕಲು ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಹೊಸ ಪದಗಳ ಪರಿಚಯ ಬೇಕಾಗುತ್ತೆ. ಓದಿಗೆ ಬೇಕಾದ ಮೊದಲ ಸಿದ್ಧತೆ ಏನು ಬೇಕಾಗುತ್ತೆ? ಹೊಸ ಪದಗಳನ್ನು ಪರಿಚಯ ಮಾಡಬೇಕಾಗತ್ತೆ. ಅದು ಬೇಕಾಗತ್ತೆ. ಹೌದು. ಪುಟ್ಟ ಕಥೆಗಳನ್ನು ಬರೆಸುವುದು. ಇಲ್ಲಿ ಓದಿಗೆ ಅಂತ ಇದೆ, ಇಲ್ಲಿ ಬರೆಸುವುದು ಅಂತ ಇದೆ. ಅದಕ್ಕೆ ಇದಾಗಲ್ಲ, ಅರ್ಥ ಮಾಡ್ಕೋಬೇಕು ನೀವು. ಓದಿಗೆ ಅಂತ ಇದೆ, ಇಲ್ಲಿ ಪುಟ್ಟ ಕಥೆಗಳನ್ನು ಬರೆಸುವುದು ಅಂತ ಇದೆ. ಬರವಣಿಗೆ ಮತ್ತು ಓದು ಎರಡು ಏನಾಗುತ್ತೆ, ಡಿಫ್ರೆಂಟ್ ಆಗಿರ್ತಕ್ಕಂಥ ಸ್ಕಿಲ್ ಆಗಿರುತ್ತೆ, ಕೌಶಲ ಆಗುತ್ತೆ. ಅದಕ್ಕೆ 3rd ಒನ್ ಸೂಟ್ ಆಗಲ್ಲ. 4ನೇದು ನೋಡಿ, ಮೌಖಿಕ ಕೌಶಲಗಳಲ್ಲಿ ಪ್ರೌಢಿಮೆ. ನೋಡಿ, ಮೌಖಿಕ ಬಂತು. ಮೌಖಿಕ ಅಂದರೆ ಓದೋದು. ಮೌಖಿಕ ಕೌಶಲಗಳಲ್ಲಿ ಪ್ರೌಢಿಮೆ, ಇದು ಕೂಡ ಕರೆಕ್ಟು. ಅಂದರೆ 2 ಮತ್ತು 4 ಇಲ್ಲಿ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಎಲ್ಲಿದೆ 2 4 ಅಂತ ನೀವು ಹುಡುಕಬೇಕಾಗತ್ತೆ. ಇಲ್ಲಿ ಡಿ ಆಪ್ಷನಲ್ಲಿ ನೋಡಿ 2 ಮತ್ತು 4 ಮಾತ್ರ ಸರಿ ಅಂತ ಇದೆ. ಇದನ್ನು ನೀವು ಆಪ್ಷನ್ ಆಗಿ ತೊಗೊಂಡಾಗ 1 ಅಂಕ ನಿಮಗೆ ಲಭ್ಯ ಆಗುತ್ತೆ. ಹೀಗೆ ನೀವೇನು ಮಾಡಬೇಕಾಗತ್ತೆ, ಎಕ್ಸಾಮಲ್ಲಿ ಆಪ್ಷನ್ಸನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಮೊದಲೇ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡಿದ್ರೆ ನಿಮಗೆ ಸುಲಭ ಆಗುತ್ತೆ. ಕ್ವಶನ್ ನಂಬರ್ 6 ಹೋಗೋಣ ನಾವು. ಕಿರಿಯ ಪ್ರಾಥಮಿಕ ಹಂತದಲ್ಲಿ ಕಾಪಿ ಬರೆಸುವುದರ ಪ್ರಮುಖ ಉದ್ದೇಶ. ನೋಡಿ, ಲೋಯರ್ ಪ್ರೈಮರಿ ಸ್ಕೂಲಲ್ಲಿ ಕಾಪಿ ಬರೆಸ್ತೀವಿ, ಅದರ ಪ್ರಮುಖ ಉದ್ದೇಶ ಏನು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಇಲ್ಲಿ 1 2 3 4 ಇದೆ. ಇಲ್ಲೂ ಕೂಡ ಯಾಂತ್ರಿಕ ಚಟುವಟಿಕೆಯನ್ನು ಬೆಳೆಸುವುದು. ನೋ. ಯಾಂತ್ರಿಕ ಚಟುವಟಿಕೆ ಆಗಲ್ಲ. ಸೆಕೆಂಡ್ ಒನ್, ಅಕ್ಷರಗಳ ಗಾತ್ರ ಕುರಿತಂತೆ ಸರಿಯಾದ ಕಲ್ಪನೆ ಮೂಡಿಸುವುದು. ನೋಡಿ, ಬರವಣಿಗೆಗೆ ಅಕ್ಷರಗಳ ಗಾತ್ರ ಬೇಕಾಗತ್ತೆ. ಅದಕ್ಕೆ ಕಾಪಿ ಬರೆಸುವುದರ ಪ್ರಮುಖ ಉದ್ದೇಶ ಅಕ್ಷರಗಳ ಗಾತ್ರ ಕುರಿತಂತೆ ಸರಿಯಾದ ಕಲ್ಪನೆ ಮೂಡಿಸುವುದು ಆಗುತ್ತೆ, ಖಂಡಿತ ಆಗುತ್ತೆ.
ಥರ್ಡ್ ಒನ್, ಕೈಗಳಿಗೆ ವ್ಯಾಯಾಮ ಕೊಡುವುದು. ಹೌದು, ಕೈಗಳಿಗೆ ವ್ಯಾಯಾಮ ಕೊಡ್ಬೋದು. ಬರವಣಿಗೆ ಮೂಲಕ, ಕಾಪಿ ಬಳಸುವುದರ ಮೂಲಕ ಕೈಗಳಿಗೆ ಏನಾಗುತ್ತೆ, ವ್ಯಾಯಾಮವನ್ನು ಕೊಡಬಹುದು, ಸಾಧ್ಯತೆ ಇದೆ. 4ನೇದು, ಭಾಷಾ ಕೌಶಲಗಳನ್ನು ಅಭಿವೃದ್ಧಿಪಡಿಸುವುದು. ಆಗಲ್ಲ. ಇಲ್ಲಿ ಭಾಷಾ ಕೌಶಲಗಳಿಗೆ ಮತ್ತು ಕಾಪಿ ಬಳಸೋದಕ್ಕೆ ಸಂಬಂಧ ಇಲ್ಲ. ಅದಕ್ಕೆ 2 ಮತ್ತು 3 ಆಗುತ್ತೆ. 2 ಮತ್ತು 3 ಎಲ್ಲಿದೆ ನೋಡ್ಕೊಡಿ, C-ನಲ್ಲಿದೆ. 2 ಮತ್ತು 3 ಅಂತ ಇದೆ ಇಲ್ಲಿ ಮಾತ್ರ. 2 ಆ್ಯಂಡ್ 3rd ಏನಿದೆ ಆನ್ಸರ್ ಆಗುತ್ತೆ. ಇದಕ್ಕೆ ನೀವು ಆಪ್ಷನ್ನ ಹಾಕಿದ್ರೆ ನಿಮಗೊಂದು ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 7ಗೆ ಹೋಗೋಣ. ನಾವು 7ನಲ್ಲಿ ಏನಿದೆ, ಇವುಗಳಲ್ಲಿ ಯಾವುದು ಭಾಷಾ ತರಗತಿಯ ಮೂಲ ಸಂಪನ್ಮೂಲ ಅಂತ ಇದೆ. ಒಂದು ಭಾಷಾ ತರಗತಿಯ ಮೂಲ ಸಂಪನ್ಮೂಲ ಯಾವುದು ಅಂತ ಹೇಳಿದರೆ ನೀವಿಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಶ್ರಾವ್ಯಾತ್ಮಕ ಆಗಲ್ಲ, ದೃಶ್ಯಾತ್ಮಕ ಆಗಲ್ಲ. ಇಲ್ಲಿ ಭಾಷಾ ತರಗತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ತಾಂತ್ರಿಕತೆ ಆಗಲ್ಲ. ನೀವು ಆಪ್ಷನ್ B-ನ ತಗೋಬೇಕಾಗುತ್ತೆ. ಪ್ರಕೃತಿ. ಈ ಪ್ರಕೃತಿ ಏನಾಗುತ್ತೆ, ಭಾಷಾ ತರಗತಿಯ ಮೂಲ ಸಂಪನ್ಮೂಲ ಆಗುತ್ತೆ. ಇಲ್ಲಿ ಶ್ರಾವ್ಯಾತ್ಮಕನೂ ಆಗಲ್ಲ, ದೃಶ್ಯಾತ್ಮಕನೂ ಆಗಲ್ಲ. ತಾಂತ್ರಿಕತೆ ಇದೆಲ್ಲ ಸೀಮಿತವಾದಂತಹ ಒಂದು ಏನು ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ಪ್ರಕೃತಿ ಅಂತಕ್ಕಂಥದ್ದು ಭಾಷಾ ತರಗತಿಯ ಮೂಲ ಸಂಪನ್ಮೂಲ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ನಿಮಗೆ ಒಂದು ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 8ಗೆ ಹೋಗೋಣ. ಒಳಗೊಳ್ಳುವ ತರಗತಿಯಲ್ಲಿ ಶಿಕ್ಷಕರ ಮಾತು. ಒಳಗೊಳ್ಳುವ ತರಗತಿಯಲ್ಲಿ ಏನು ಮಾತಾಡಬೇಕು ಶಿಕ್ಷಕರ ಮಾತು ಹೇಗಿರಬೇಕು ಅಂತಕ್ಕಂಥದ್ದು ಇದೆ. ಇಲ್ಲಿ A, ಯಾರನ್ನು ಪ್ರತ್ಯೇಕಿಸುವುದಿಲ್ಲ. B, ಯಾರನ್ನು ಒಳಗೊಳ್ಳುವುದಿಲ್ಲ. C, ಎಲ್ಲರನ್ನೂ ಸಾಮಾನ್ಯೀಕರಿಸುತ್ತದೆ. D, ಯಾರನ್ನು ಗುರುತಿಸುವುದಿಲ್ಲ. ಯಾರನ್ನು ಗುರುತಿಸುವುದಿಲ್ಲ ತಪ್ಪು, ಯಾರನ್ನು ಒಳಗೊಳ್ಳುವುದಿಲ್ಲ ಎರಡು ತಪ್ಪು ಆನ್ಸರನ್ನು ನಾವೇನು ಮಾಡೋಣ, ಮೊದಲು ಹುಡುಕ್ಬಿಡೋಣ. ಯಾವಾಗ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಆವಾಗ ನೀವೇನು ಮಾಡಬೇಕು, ಸರಿಯಾದಂತಹ ಆಪ್ಷನ್ನ ಹುಡುಕೋದಕ್ಕೆ ಹೋಗಬಾರ್ದು. ತಪ್ಪು ಆಪ್ಷನ್ಸನ್ನು, 2 ತಪ್ಪು ಆಪ್ಷನ್ನ ಹುಡುಕಬೇಕು. ನಿಮಗೆ 50-50 ಚಾನ್ಸ್ ಸಿಗುತ್ತೆ. ನೀವು ಯಾರನ್ನೂ ಒಳಗೊಳ್ಳುವ ಅಂತ ಹೇಳಿದ್ರೆ ಯಾರನ್ನೂ ಒಳಗೊಳ್ಳುವ ಅಂದರೆ ತಪ್ಪಾಗುತ್ತೆ. ಅದು ಯಾರನ್ನು ಗುರುತಿಸುವುದಿಲ್ಲ ಅದು ತಪ್ಪಾಗುತ್ತೆ. ಇಲ್ಲಿ A ಮತ್ತು C ನಡುವೆ ನೋಡಬೇಕು. ಎಲ್ಲವನ್ನೂ ಸಾಮಾನ್ಯೀಕರಿಸುತ್ತದೆ. ಎಲ್ಲವನ್ನು ಸಾಮಾನ್ಯೀಕರಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರನ್ನೂ ಪ್ರತ್ಯೇಕಿಸುವುದಿಲ್ಲ ಅನ್ನೋದಿದೆಯಲ್ಲ ಅದು ಕರೆಕ್ಟ್ ಆಗುತ್ತೆ. ಒಂದು ಒಳಗೊಳ್ಳುವ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ನಾವೇನು ಹೇಳ್ತೀವಿ, ಒಳಗೊಳ್ಳುವ ಶಿಕ್ಷಣ ಅಂತ ಏನು ಹೇಳ್ತೀವಿ. ತರಗತಿಯಲ್ಲಿ ಶಿಕ್ಷಕರು ಯಾರನ್ನೂ ಪ್ರತ್ಯೇಕಿಸುವುದಿಲ್ಲ. ಎಲ್ಲರೂ ಅಲ್ಲಿ ಒಂದೇ, ಎಲ್ಲವನ್ನ ಒಳಗೊಂಡು ಪಾಠ ಮಾಡ್ತಕ್ಕಂಥದ್ದು. ಯಾರನ್ನು ಪ್ರತ್ಯೇಕ ಮಾಡೋದಿಲ್ಲ, ಸಪ್ರೇಟ್ ಮಾಡೋದಿಲ್ಲ, ಬೇರ್ಪಡಿಸೋದಿಲ್ಲ. ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಕ್ಯಾಸ್ಟು, ಜಾತಿ, ಧರ್ಮ, ತುಂಬ ಚೆನ್ನಾಗಿ ಓದ್ತಾನೆ ಅಥವಾ ತುಂಬ ಡಲ್ಲಾಗಿದ್ದಾನೆ, ಮಂದ ಬುದ್ಧಿ ಇದೆ, ಬುದ್ಧಿ ಜಾಸ್ತಿ ಇದೆ, ಯಾರನ್ನೂ ಪ್ರತ್ಯೇಕ ಮಾಡೋದಿಲ್ಲ. ಅಲ್ಲಿ ಎಲ್ಲವನ್ನೂ ಒಳಗೊಂಡಂತಹ ಒಂದು ಶಿಕ್ಷಣ, ಒಳಗೊಳ್ಳುವ ಶಿಕ್ಷಣ. ಅದಕ್ಕೆ ಇಲ್ಲಿ ಆಪ್ಷನ್ ಏನಾಗುತ್ತೆ, ಯಾರನ್ನೂ ಪ್ರತ್ಯೇಕಿಸುವುದಿಲ್ಲ ಅಂತಕ್ಕಂಥದ್ದು ಆಪ್ಷನ್ ಆಗುತ್ತೆ. ಇಲ್ಲಿ ಇದು ತಪ್ಪಾಗುತ್ತೆ. C ಕೂಡ ತಪ್ಪಾಗುತ್ತೆ. ನೀವು ಆಪ್ಷನ್ ಏನು ಮಾಡಬೇಕಾಗತ್ತೆ, ತಗೋಬೇಕಾಗತ್ತೆ. ಒಂದು ತರಗತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದೇ, ಎಲ್ಲವನ್ನು ಒಳಗೊಳ್ಳುವಂಥ ಒಂದು ತರಗತಿ ಆಗುತ್ತೆ. ಯಾವ ವಿದ್ಯಾರ್ಥಿಯನ್ನು ಅವನ ಆರ್ಥಿಕತೆ, ಧಾರ್ಮಿಕತೆ ಮತ್ತು ಜಾತಿ, ಮತ್ತೊಂದು ಮಗದೊಂದು ಏನನ್ನೂ ಕೂಡ ಪ್ರತ್ಯೇಕಿಸುವುದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 9ಗೆ ಹೋಗೋಣ ನಾವಿಲ್ಲಿ. ಒಳಗೊಳ್ಳುವ ತರಗತಿಯಲ್ಲಿ ಯಾವ ರೀತಿಯ ವಿದ್ಯಾರ್ಥಿಗಳಿರುವರು ಅಂತ ಇದೆ. ಮತ್ತೆ ಒಳಗೊಳ್ಳುವ ತರಗತಿ ಬಂದಿದೆ ನೋಡಿ, ಇನ್ಕ್ಲೂಸಿವ್ ಕ್ಲಾಸ್ ಅಥವಾ ಎಜುಕೇಷನ್ ಅಂತ ಹೇಳ್ತೀವಿ. ಎಂತಹ ವಿದ್ಯಾರ್ಥಿಗಳಿರ್ತಾರೆ ಇಲ್ಲಿ ನೋಡಿ, ಪ್ರತಿಭಾವಂತರು ಇರ್ತಾರೆ, ಮಂದಗತಿಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ, ದೃಷ್ಟಿದೋಷ ಮತ್ತು ಶ್ರವಣದೋಷ ಉಳ್ಳವರೂ ಇರ್ತಾರೆ. ಅಂದರೆ ಆಪ್ಷನ್ ಏನು ತೊಗೋಬೇಕು ನೀವು, ಮೇಲಿನ ಎಲ್ಲರೂ ಅಂತಕ್ಕಂಥದ್ದು ಆಪ್ಷನ್ ತೊಗೋಬೇಕಾಗತ್ತೆ. ಒಳಗೊಳ್ಳುವ ತರಗತಿಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು, ಮಂದಗತಿಯ ವಿದ್ಯಾರ್ಥಿಗಳು, ದೃಷ್ಟಿದೋಷ, ಶ್ರವಣದೋಷ ಎಲ್ಲ ವಿದ್ಯಾರ್ಥಿಗಳು ಇರ್ತಾರೆ. ನಾನು ಈಗಾಗಲೇ ಹೇಳಿದ್ದೀನಿ. 9 ಕೂಡ ಅದೇ ಒಂದು ಕಾನ್ಸೆಪ್ಟನ್ನು ಏನು ಮಾಡ್ತಾಯಿದೆ, ಕಂಟಿನ್ಯೂ ಮಾಡ್ತಾಯಿದೆ. ಅದಕ್ಕೆ ನಾವು D ಆಪ್ಷನ್ನ ಏನು ಮಾಡಬೇಕಾಗುತ್ತೆ, ನೀವು
ತಗೋಬೇಕಾಗತ್ತೆ. ತೊಗೊಂಡ್ರೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 10 ನೋಡಿ. ಕೆಳಗಿನವುಗಳಲ್ಲಿ ಯಾವುದು ಶ್ರವಣದೋಷ ಇರುವ ವಿದ್ಯಾರ್ಥಿಗಳನ್ನು ಅನುಕೂಲಿಸುವ ವಿಧಾನ? ಶ್ರವಣದೋಷ ಅಂತ ಇದೆ ಅಂದರೆ ಕಿವಿ ಕಡಿಮೆ ಕೇಳಿಸುತ್ತೆ ಅಂತಕ್ಕಂಥದ್ದು. ಶ್ರವಣದೋಷ, ಕೆಳಗಿನವುಗಳಲ್ಲಿ ಯಾವುದು ಶ್ರವಣದೋಷ ಇರುವ ವಿದ್ಯಾರ್ಥಿಗಳನ್ನು ಅನುಕೂಲಿಸುವ ವಿಧಾನ ಅಂತ ಇದೆ. ಇಲ್ಲಿ ತರಗತಿಯಲ್ಲಿ ಭೂತ ಕನ್ನಡಿ ಬಳಕೆ ಆಗಲ್ಲ. ಭೂತ ಕನ್ನಡಿ ಆಮೇಲೆ ಒಂದು ತಪ್ಪಾಯಿತು. ಚಿತ್ರಗಳ ಮೂಲಕ ವಿವರಣೆ ಅದು ಆಗಲ್ಲ. ಮಾತೇ ಕೇಳಿಸೋದಿಲ್ಲ. ಶ್ರವಣದೋಷ ಇದೆ ಅಂತ ಹೇಳಿದ್ವಿ, ಕೇಳೋಕ್ಕೆ ಸಾಧ್ಯ ಇಲ್ಲ. 2 ತಪ್ಪು ಆನ್ಸರನ್ನು ನಾವು ತೆಗೆದ್ವಿ. ಆಮೇಲೆ ಸಿ ನೋಡಿ, ಕಪ್ಪು ಹಲಗೆ ಬರವಣಿಗೆ ದೊಡ್ಡದಾಗಿರಬೇಕು. ದೊಡ್ಡದಾಗಿದ್ದರೂ ಕೂಡ ಏನು ಉಪಯೋಗ ಆಗಲ್ಲ. ಆಂಗಿಕ ಚಲನೆ ಮೂಲಕ ಸೂಚನೆ ನೀಡುವುದು, ಕೈಗಳ ಮೂಲಕ, ಅಂಗಗಳ ಮೂಲಕ, ಚಲನೆ ಮೂಲಕ, ಮೂಮೆಂಟ್ಸ್ ಮೂಲಕ ಏನು ಮಾಡಬೇಕು ನಾವು ಸೂಚನೆಗಳನ್ನು ಕೊಟ್ಟಾಗ ವಿದ್ಯಾರ್ಥಿಗಳನ್ನು ಕಲಿಸೋದಕ್ಕೆ ಅನುಕೂಲ ಆಗುತ್ತೆ. ಆಂಗಿಕ ಚಲನೆ ಮೂಲಕ ಸೂಚನೆ ನೀಡಿದರೆ ವಿದ್ಯಾರ್ಥಿಗಳಿಗೆ, ಶ್ರವಣದೋಷ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ನಾವು ಆಪ್ಷನ್ ಏನು ಮಾಡಬೇಕಾಗತ್ತೆ? ಆಂಗಿಕ ಚಲನೆ ಮೂಲಕ ಸೂಚನೆ ನೀಡುವುದಾಗತ್ತೆ. ಹೀಗೆ ನಾನೇನು ಮಾಡಿದ್ದೀನಿ, 10 ಪ್ರಶ್ನೆಗಳನ್ನು ನಿಮ್ಗೇನು ಮಾಡಿದ್ದೀನಿ, ಸಾಲ್ವ್ ಮಾಡಿದ್ದೀನಿ. ಇದು ಕೇವಲ ನಿಮ್ಮ DLED ಎಕ್ಸಾಮಿನೇಷನ್ಗೆ ಅಲ್ಲ, ಟೆಟ್ಟು ಮತ್ತು CET ಎಕ್ಸಾಮಿನೇಷನ್ಗೂ ಕೂಡ ಏನಾಗುತ್ತೆ, ಇದು ಸಹಾಯ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ನೀವು ತುಂಬಾ ಡೀಪಾಗಿ ಇದನ್ನು ನೀವು ಓದ್ಕೋಬೇಕಾಗತ್ತೆ ಮತ್ತು ಇದನ್ನು ಕೇಳಬೇಕಾಗತ್ತೆ. ಏನು MCQಗಳಿದೆ ನಿಮಗೆ ಎಕ್ಸಾಮಿನೇಷನ್ಸಲ್ಲಿ, ಕನ್ನಡ ಆಗಿರ್ಬೋದು ಮತ್ತು ಬೇರೆ ಸಬ್ಜೆಕ್ಟ್ ಎಜುಕೇಷನ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಮತ್ತು EVS ಆಗಿರ್ಬೋದು, ಇಂಗ್ಲೀಷ್, ಯಾವುದೇ ಸಬ್ಜೆಕ್ಟ್ ಇರಲಿ, ಈ MCQಗಳಿಗೆ ನೀವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ಟೆಟ್ಟು ಮತ್ತು CET ಎಕ್ಸಾಮ್ಗಳು MCQನಲ್ಲೇ ಇರುತ್ತೆ. ಅದಕ್ಕೆ ನೀವು ಇದನ್ನು ತುಂಬಾ ಆಳವಾಗಿ ಅಧ್ಯಯನ ಮಾಡಿದಾಗ ನಿಮಗೆ ಟೆಟ್ಟು ಮತ್ತು CET ಪಾಸಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. MCQಗಳನ್ನು ಚೆನ್ನಾಗಿ ನೀವು ನೋಡ್ಕೊಳ್ಳಿ. ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡಾಗ 50% ಏನಾಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಭಾಳ ಸುಲಭವಾಗಿ ನೀವೇನು ಮಾಡ್ಬೋದು, ಆಪ್ಷನ್ಸನ್ನು ಕಂಡುಹಿಡಿಬೋದು ಅಂತ ಹೇಳ್ತಾ, ನಿಮ್ಮ ಒಂದು ಎಕ್ಸಾಮಿನೇಷನ್ಗೆ ತುಂಬ ಚೆನ್ನಾಗಿ ಸಿದ್ಧತೆ ಮಾಡಿಕೊಳ್ಳಿ. ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ಮತ್ತು ಇಂತಹ ವಿಡಿಯೋಗಳನ್ನು ನೀವೇನು ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮತ್ತು ನಿಮಗೇನಾದರೂ ಇದರಿಂದ ಲಾಭ ಆಗಿದೆ ಅಂತ ಅನಿಸಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂತೇಳಿದ್ರೆ ಯಾವ ವಿಡಿಯೋನ ನಾನು ಮಾಡ್ತೀನಿ ನಿಮಗೆ ಬೇಗ ಲಭ್ಯ ಆಗುತ್ತೆ. ಮತ್ತು ನನ್ನ ಒಂದು ವಿಡಿಯೋನ ಬೇರೆ ವಿದ್ಯಾರ್ಥಿಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.